ಚಿಯರ್ಸ್. ಚಿಯರ್ಸ್. ಥ್ಯಾಂಕ್ಸ್ ಭರತ್, ನಾನು ಹುಡುಗಿನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಹೌದೌದು, ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾನೆ. ಅದ್ ಯಾವ್ದೋ ಕಂಪೆ ಕರ್ಕೊಂಡು ಹೋಗಿ ನನ್ನ ಪ್ರಾಣ ತೆಗಿತಿದ್ದಾನೆ. ಏನು ಇವ್ರ ಜೊತೆ ಹೆಂಗೋ ಸಂಸಾರ ಮಾಡ್ತೀಯಾ? ಬಿಟ್ಲು ಹುಯ್ತಾನೆ ಇರ್ತಾಳೆ. ಊಟ ಸರಿ ಇಲ್ಲ, ನೀರ್ ಸರಿ ಇಲ್ಲ, ಹಾಸಿಗೆ ಸರಿ ಇಲ್ಲ. ಹುಡುಗಿನ ಅದು ಕಂಪ್ಲೇಂಟ್ ಬಾಕ್ಸು, ಸೊಳ್ಳೆ ಬೇರೆ ಅಂತೆ. ನಿನಗೆ ಅಂತ 5 ಸ್ಟಾರ್ ಹೋಟ್ಲ ಕಟ್ಟಕ್ಕಾಗುತ್ತೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಕಷ್ಟ ನಿನ್ಗೆ ಗೊತ್ತಾಗ್ಬೇಕು. ಲವ್ ಸ್ಯಾಕ್ರಿಫೈಸ್ ಮಾಡುವಂತ ಒಂದೇ ಸಲ ಸಾಯಿಸ್ಬಿಡ್ತಾನಷ್ಟೇ. ಸಪ್ನಾ, ನನಗೋಸ್ಕರ ನೀ ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಐ ಲವ್ ಯು. ನೋಡು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಆ ನೀಲು ಮೇಲೆ ಸೇಡ್ ತಿಳಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸುತ್ತ 10 ಹಳ್ಳಿಗಳಲ್ಲಿ ಅವಳ ಇಮೇಜ್ ಹೇಗಿದೆ ಗೊತ್ತಾ? ಏನಿದೆ? ಆಫ್ಟರ್ ಆಲ್ ತಲೆ ತಿರುಗಿರೋ ಒಂದು ಹೆಣ್ಣು. ನೋ, ಊರವ್ರ ಕಣ್ಣಲ್ಲಿ ಅವಳೊಂದು ದೇವತೆ, ಅಕ್ಕ, ನೀಲಕ್ಕ. ಜನ ಅವಳನ್ನ ಒಂದು ಸಿಂಹಾಸನದಲ್ಲಿ ಕೂರಿಸಿ ಮೆರೆಸ್ತಾ ಇದ್ದಾರೆ. ಅವಳನ್ನ ಅಲ್ಲಿಂದ ಇಳಿಸೋದು ಸ್ವಲ್ಪ ಕಷ್ಟ. ಸೊ ಸ್ವಲ್ಪ ಸಮಯ ತಗೊಳುತ್ತಷ್ಟೆ. ನೀನ್ ಮಾತ್ರ ನನ್ನ ಜೊತೆ ಇರು. ನೀನು ಒಬ್ಳೇನು, ಇಡೀ ಊರನ್ನೇ ನೀನ್ ಕಾಲಡಿ ಹಾಕ್ತೀನಿ. ಭರತ್, ಎರಡು ದಿವಸದಲ್ಲಿ ಎಷ್ಟು ನೋಡ್ಕೋಗ್ಬಿಟ್ಟಿದ್ಯಾ? ನನ್ನಿಂದ ನಿನ್ಗೆ ಎಷ್ಟೊಂದು ಕಷ್ಟ. ಇದೆಲ್ಲ ಬೇಕೇನಾ? ಬೇಕು. ನಿನಗೆ ಅವಮಾನ ಮಾಡಿದವ್ರಿಗೆ ಅವಮಾನ ಆಗ್ಲೇಬೇಕು. ಮಕ್ಕಳನ್ನೆಲ್ಲ ಬಿಟ್ಟು ನಾನು ಹೆಂಗಿರ್ಲಿ? ಅಯ್ಯೋ, ಆದಷ್ಟು ಬೇಗ ಪೊಲೀಸಿಗೆ ತಿಳಿಸಿ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ಬೇಕು. ನೀಲಕ್ಕ, ನಾನು ಹೇಳ್ತಿದ್ನಲ್ಲ, ಇವರೇ ಮೇಷ್ಟ್ರು. ನಮಸ್ಕಾರ ಸರ್. ನೀವೇ ಅನಿಲು? ಯಾಕೆ ನಿಲ್ಸಿದ್ದು? ನಿನ್ನೆ ಗುಡಿಸಲಿಗೆ ಬೆಂಕಿ ಬಿದ್ದು ಅನಾಹುತ ಆಗಿದೆ. ನಮಗ್ ಗೊತ್ತಿರ್ಬೇಕು. ಗೊತ್ತಿದೆ. ಆ ಜನ ನಿಮ್ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ಈ ಊರಿನಲ್ಲಿ ಯಾರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ನಾನು ಗಮನ ಇಡೋದಿಲ್ಲ. ಇನ್ಮೇಲೆ ಗಮನ ಇಡಿ. ಇಡೋಣ? ಮುಂದೆ ಏನಾಗ್ಬೇಕು? ಈ ಜನರ ಹತ್ರ ಏನು ಉಳಿದಿಲ್ಲ. ಉಳಿದಿದ್ರೆ ಒಂದ್ ಹಿಡಿ ಬೂದಿ ಮಾತ್ರ. ಅಂದ್ರೆ ಪರಿಹಾರ ಕೊಡಿ ಅಂತ. ಓಹೋ, ಪರಿಹಾರ ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ? ನಾನು ರೂಲ್ಸ್ ಮಾತಾಡ್ತಾ ಇಲ್ಲ, ಮನುಷ್ಯತ್ವ ಮಾತಾಡ್ತಾ ಇದ್ದೀನಿ. ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆಗೆ ಬೆಂಕಿ ಬೀಳುತ್ತೆ. ಏನ್ ಹೆದರ್ಸ್ತಾ ಇದೀರಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೀವಿ. ಮೇಷ್ಟ್ರೆ, ಹೋಗಿ ಮಕ್ಳಿಗೆ ಮಗ್ಗಿ ಹೇಳ್ಕೊಡು. 2 2 4 2 3 6 ಅಂತ ಬಂದ್ಬಿಟ್ಟ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ರಿ. ನಾನೇ ನನಗೋಸ್ಕರ ಕೇಳ್ತಿದ್ದೀನಿ. ಒಳಗಡೆ ಜನ ಜೀವ ಜೊತೆ ಹೋರಾಡ್ತಿದ್ದಾರೆ ಅಲ್ರಿ. ನಿಮಗೋಸ್ಕರ ನ್ಯಾಯ ಕೇಳಿದ್ರೆ ತಪ್ಪೇನ್ರಿ? ಸಾಕು, ಹೇಳಿ ತಕ್ಷಣ ಚಪ್ಪ ತರ್ಬಿಟ್ರು. ಕೇಳಕ್ಕೂ ಒಂದ್ ದಾರಿ ಇದೆ ಕಣೆ. ನಾವು ದಾರಿ ಗಿರಿ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ದಾರಿ, ನೇರವಾಗಿ ಮಾತಾಡೋ ದಾರಿ. ಓಹೋ, ಈ ರೀತಿ ರಸ್ತೆ ಬಂದು ಗುಂಡಾಯಿಸಂ ಮಾಡೋದು ನೇರವಾದ ದಾರಿನ? ಯಾವ್ದ್ರಿ ಗುಂಡಾಯಿಸಮು? ಇವ್ರ ಪರವಾಗಿ ನ್ಯಾಯ ಕೇಳೋದು ಗುಂಡಾಯಿಸಮ್ ಏನ್ರಿ? ಮಿಸ್ಟರ್, ಇವಾಗ ಕೊಡಕಾಲ ಏನೇ ಮಾಡ್ತೀಯಾ? ಓದ್ ಕಿತ್ಕೊಳ್ತೀವಿ. ತಾಳ್ಮೆಂದಿರಿ ಮೇಡಮ್, ನಿಮ್ ಅಡ್ವೈಸ್ ಯಾರು ಕೇಳಿಲ್ಲ. ಸ್ವಲ್ಪ ದೂರ ಇರಿ. ಕೊಡ್ತೀಯಲ್ವೇನಯ್ಯ? ಓಹೋ, ಇಬ್ರು ಸೇರಿ ಆಡ್ಕಾಡ್ತಿದ್ದೀರಾ? ಇವಾಗ ಕೊಡಕ್ಕಾಗಲ್ಲ. ಅದೇನ್ ಮಾಡ್ಕೊತೀರಿ ಮಾಡ್ಕೋಗಿ. ಗೆಟ್ ಲಾಸ್ಟ್. ಕೊಡದೇ ಇದ್ರೆ ಬಿಡೋರು ಯಾರ್ರಿ? ಹೋಗ್ರಿ. ನಿಮ್ಗೆ ಗೊತ್ತಿಲ್ಲ ಜನದ ಶಕ್ತಿ ಏನು ಅಂತ ತೋರಿಸ್ತೀವಿ. ಮರ್ಯಾದೆ ಕೊಟ್ರೆ ತಗೋತೀವಿ. ಹೋಗ್ರಿ. ಸಾಕು. ನೋಡಿ, ಈ ರೀತಿ ಸಮಸ್ಯೆಯನ್ನು ಬಗೆಹರಿಸೋದು ಸರಿಯಲ್ಲ. ನೋಡಿ ಮೇಡಮ್, ನನಗೇನ್ ಸರಿ ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಿ. ನಮ್ಮಿಬ್ರಲ್ಲಿ ಯಾರು ಸರಿ ಅಂತ ಜನ ಡಿಸೈಡ್ ಮಾಡ್ತಾರೆ. ನೋಡಿ, ನಾನೀಗ ದೊಣ್ಣೆ ನಾಯಕನ ಮನೆಗೆ ಹೋಗ್ತಾ ಇದ್ದೀನಿ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಒಳಗಡೆ ಇರೋ ನಿಮ್ಮವ್ರಿಗೆ ಅದ್ ಏನ್ ಸರಿಯಾದ ಪರಿಹಾರ ಸಿಗ್ಬೇಕೋ ಅದನ್ನ ನಾನು ಕೊಡಿಸ್ತೀನಿ. ನಿಮ್ಮಲ್ಲಿ ಯಾರು ಗುಂಡಿಗೆ ಇದೆಯೋ ಅವ್ರ ಜೊತೆ ಬನ್ನಿ.
ಅಲ್ಲಕ್ಕ, ಈ ಮೇಷ್ಟ್ರು ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ. ಬಾಕ ನಾವು ಹೋಗೋಣ, ಬಾಕ. ಓಹೋ, ನೀವು ಇಲ್ಲಿವರೆಗೂ ಬಂದ್ಬಿಟ್ರಾ? ಏ ಮೇಷ್ಟ್ರೆ, ಏನು ರೌಡಿಸ ಮಾಡ್ತೀರಾ? ಗುಂಪು ಕರ್ಕೊಂಡ್ ಬಂದ್ಬಿಟ್ರೆ ನಾವು ಎದ್ಕೊಂಡ್ಬಿಡ್ತೀವ ನೋಡೇ. ವಿಷಯ ಎಲ್ಲ ಗೊತ್ತಾಯ್ತು, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಬಾಮ ನೀಲು. ರೇ ಸ್ವಾಮಿ, ಏನೇ ಮಾತುಕತೆ ಇತ್ಯರ್ಥ ಇದ್ರು ಇಲ್ಲೇ ಈ ಜನದ ಮುಂದೆ ಆಗ್ಬೇಕು. ನಮ್ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಬಾಗಿಲು ಹಾಕೊಂಡು ಪರಿಹಾರ ಹುಡುಕೋದ್ರಿಂದಲೇ ನಮ್ ದೇಶ ಈ ಮಟ್ಟಕ್ಕೆ ಇಳಿದಿರೋದು. ನಮ್ದು ಪ್ರಜಾಪ್ರಭುತ್ವ ಅಂದ್ರೆ ಏನು? ಏನಯ್ಯ, ಇಲ್ಲಿ ಇವರು, ನೀನು, ನಾನು, ಇವರು ಎಲ್ಲ ಒಂದೇ ಅಂದ್ಮೇಲೆ ಇವ್ರನ್ನ ಬಿಟ್ಟು ಒಳಗಡೆ ಏನ್ರಿ ಮಾತಾಡೋದು? ನಾವೆಲ್ಲ ಇಲ್ಲೇ ಇರ್ತೀವಿ. ಅದೇನ್ ಹೇಳ್ತಿರೋ ಹೇಳಿ. ಏನ್ರಪ್ಪ? ಹೊಸ ಮೇಷ್ಟ್ರೆ, ಕಾನೂನು ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀವಿ. ರೇ ಸ್ವಾಮಿ, ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಆ ಕಾನೂನು ಇರೋದು ನಿಮ್ ತರ ದುಡ್ಡಿರೋರ್ಗೆ ಮಾತ್ರ. ನಮ್ ತರ ಬಡಪಾಯಿಗಳಿಗೆ ಏನು ಉಪಯೋಗ ಇಲ್ಲ. ಏನ್ರಪ್ಪ? ಕಾನೂನು ನಂಬ್ಕೊಂಡಿದ್ರೆ ನಾವ್ಯಾಕ್ರಿ ಇಲ್ಲಿ ಬರ್ಬೇಕಾಗಿತ್ತು? ಇಲ್ಲಿ ತನಕ ಯಾರು ನನ್ನ ಮುಂದೆ ಇಷ್ಟೊಂದು ಮಾತಾಡಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ, ಅದಕ್ಕೆ ಬೇಕಾದ ಕ್ಷಮೆ ಕೇಳ್ತೇನೆ. ಆದ್ರೆ ಇವತ್ತು ಈ ಕೈಗಳು ಖಾಲಿಯಾಗಿ ಹೋಗೋಕ್ಕಾಗಲ್ಲ. ನ್ಯಾಯವಾದ ಪರಿಹಾರ ನಮ್ಗೆ ಏನ್ ಸಿಗ್ಬೇಕೋ ಅದನ್ನ ನೀವು ಕೊಡ್ಲೇಬೇಕು. ಇಲ್ಲಾಂದ್ರೆ ಎಲ್ಲರೂ ಇಲ್ಲೇ ಉಪವಾಸ ಇರ್ತೀವಿ. ಈ ಮೇಷ್ಟ್ರೆ, ದೊಡ್ಡ ದೊಡ್ಡ ಮಾತಲ್ಲ ಬೇಡ, ತಗೊಳ್ಳಿ. ಕರ್ಣ, ಏ ಮುದ್ಕ, ಸಾಯ ವಯಸ್ಸಾದ್ರೂ ನಿಮ್ ಮಗನಷ್ಟು ಬುದ್ಧಿ ಬರಲಿಲ್ಲವ ನಿನ್ಗೆ. ಏಯ್, ಯಾವನು ಹಂಗಂತಿದ್ದು? ಏಯ್, ಯಾವನು? ಸರ್ ಬಿಡಿ ಸರ್. ನೋಡ್ರಿ, ನಮ್ಮ ಅಪ್ಪನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ, ಕತ್ತರಿಸ್ಬಿಡ್ತೀನಿ. ತಪ್ಪಾಯ್ತು ಬಿಡಿ. ತಗೊಳ್ಳಿ. ನೋಡಮ್ಮ, ಹಿಂದಿನಿಂದಲೂ ಒಬ್ಬ MLA ಗೆಲ್ಲಿಸ್ಕೊಂಡ್ಬರೋದು ನಮ್ಮ ರಿವಾಜು. ಈ ಊರ ಏಳಿಗೆ 10 ಹಳ್ಳಿ ಸುಖ ದುಃಖ ವಿಚಾರಿಸ್ಕೋಬೇಕಾದ್ದು ಅವ್ರ ಕರ್ತವ್ಯ. ಈ ಊರಿಗೆ ಏನು ಒಳ್ಳೇದೋ ಅದನ್ನ ಅವ್ರು ಮಾಡ್ಬೇಕು. ನೀನು ಈ ಸಾರಿ ನಮ್ಮ ಪರವಾಗಿ ಎಲೆಕ್ಷನ್ ನಿಂತ್ಕೋಬೇಕು. ಹಾಲ್ ತಗೊಮ್ಮ. ಈ ಊರಿಗೆ ಬೇಕಾದವಳು ನೀನು. ಪಾಟೀಲ್ ಹೇಳಿದ್ದೆ ನನ್ನ ಆಸೆ ಕೂಡ. ಇಲ್ಲ ಯಜಮಾನ್ರೆ, ನನಗೆ ರಾಜಕೀಯ ಎಲ್ಲ ಬೇಡ. ನಾನು ಹೀಗೆ ಜನರ ಸೇವೆ ಮಾಡ್ಕೊಂಡಿರ್ತೀನಿ. ರಾಜಕೀಯ ನಿನಗ್ ಬೇಡ ಸರಿ, ಆದ್ರೆ ರಾಜಕೀಯಕ್ಕೆ ನೀನ್ ಬೇಕು ಕಣವ. ಇದು ನಮ್ ದೊಡ್ಡಪ್ಪನವ್ರ ಆಸೆ. ಖರ್ಚು ವೆಚ್ಚ ಅಂತ ತಲೆ ಕೆಡಿಸ್ಕೋಬೇಡ. ಗೆಲ್ಲಿಸೋ ಭಾರ ನಂದು. ನೀನ್ ನಿಲ್ಲೇಬೇಕು. ಎಂತ ಊಟನೋ? ಮನೆ ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತು. ವಾ, ತುಂಬಾ ಚೆನ್ನಾಗಿದೆ, ತಗೊಳ್ಳೋ. ಏನಾಯ್ತು ಭರತ್? ನಮ್ಮ ಕ್ಷೇತ್ರದಿಂದ ನೀರು ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ನಮ್ಮ ಅಪ್ಪಾಜಿನ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವಳನ್ನ ಸೋಲಿಸಲೇಬೇಕು. ಎಸ್, ನಾವಿಷ್ಟು ದಿನ ಕಾಯ್ತಿದ್ದ ಅವಕಾಶ ಇದೆ. ಅದಕ್ಕೊಬ್ಬ ಕ್ಯಾಂಡಿಡೇಟ್ ಬೇಕು. ಅದು ನೀನೇ ಆಗ್ಬೇಕು. ಸರಿ. ಅಬ್ಬಾ, ನಂಗಂತೂ ತುಂಬಾ ಹಸುವಾಗ್ಬಿಟ್ಟಿತ್ತು. ಇಂಥ ಒಳ್ಳೆ ಊಟ ಸಿಕ್ಬಿಟ್ರೆ ದಿನಕ್ಕೊಂದು 6 ಸತಿ ಊಟ ಮಾಡ್ಬಿಡ್ತೀನಿ. ಸಪ್ನ, ಸುಮ್ಮನೆ ಊಟ ಮಾಡ್ತೀಯಾ? ತಿಂಡಿ ಪೋತಿ ಯಾವಾಗ್ಲೂ ಬರೀ ಮಾತು. ಹೇಯ್, ಮಾತಾಡ್ತಿರೋದು ಅವಳಲ್ವೋ? ಅವಳಲ್ಲಿರೋ ಹಸುವು. ಪಾಯಿಂಟ್ ಇರೋದು ಅಲ್ಲಿ. ಜನರ ಹಸುವನ್ನ ನೀಗಿಸ್ಬೇಕು. ಅನ್ನ ಇಲ್ಲದೆ ಇದ್ದವ್ರಿಗೆ ಊಟ ಹಾಕ್ಬೇಕು. ನೀರ್ಗಾಗಿ ಪರದಾಡೋರ್ಗೆ ಬೋರ್ವೆಲ್ ತೋಡಿಸ್ಬೇಕು. ಊರಕ್ ಬಟ್ಟೆ ಇಲ್ದಿರೋರ್ಗೆ ಬಟ್ಟೆ ಕೊಡಿಸ್ಬೇಕು. ಕೊಡ್ಬೇಕು, ಇಲ್ಲ ಕೊಡ್ತೀವಿ ಅಂತ ಭರವಸೆ ಕೊಡ್ಬೇಕು. ರೋಟಿ ಕಪಡ ಅವ್ರ ಮಗ, ಜೈ ಜವಾನ್ ಜೈ ಕಿಸಾನ್ ಗರಿಬಿ ಹಟಾವೋ ಅಂತ ಭಾಷಣ ಮಾಡಿ ಜನಗಳಿಗೆ ಟೋಪಿ ಹಾಕ್ಬೇಕು. ಕರೆಕ್ಟ್. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾವತ್ತು ಬಡವನ ಹೊಟ್ಟೆ ಉರಿಯುತ್ತೋ ಅವತ್ತು ದೇಶನೇ ಉರಿಯುತ್ತೆ. ಜನಗಳ ಹೊಟ್ಟೆ ಉರಿಸಬಾರ್ದು, ಅವ್ರ ಮನೆ ಒಲೆ ಉರಿಸ್ಬೇಕು. ಥ್ಯಾಂಕ್ ಯು.
ಏನ್ ಕೊಟ್ರಿ ಶೇ ಎಲೆಕ್ಷನ್ ಎಲ್ಲ ಜೋರ ಏನ್ ಬುದಿಯ ಮಾಮೂಲಿ. ನಿಮ್ಮ ಹೋಟೆಲ್ ಯಾರಿಗೆ? ಇನ್ಯಾರಿಗೆ? ನೀಲಕ್ಕನ್ಗೆ. ಭರತ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ. ಟ್ರೆಂಡ್ ಇರೋದು ನೋಡಿದ್ರೆ ನಾವು ಗೆಲ್ಲಕ್ಕಾಗಲ್ಲ ಕಣ. ನನಗೂ ಗೊತ್ತು, ನಾವು ಸೋಲ್ಬಾರ್ದು ಕರ್ಣ. ಹೇಗಾದ್ರೂ ಗೆಲ್ಲೇಬೇಕು. ನನಗೆ ಹೇಳಿದಲ್ಲ ಈಗ ನಾವು ಗೆದ್ದೆ ಗೆಲ್ತೀವಿ. ನೋಡಿ ಹಾಗೆ ಸಿಂಪತಿ ವೇವ್ ಬರುತ್ತೆ ಅಂತ. ನೋಡಿ ಹಾಸ್ಪಿಟಲ್ ಹೋಗೋಣ. ಬಿಡೋ, ಹಾಸ್ಪಿಟಲ್ ಬೇಡ, ಏನು ಬೇಡ, ಬಿಡೋ. ಕೂಗು, ಮೇನ್ ರೋಡ್ ಕರ್ಕೊಂಡು ಹೋಗು. ಅಯ್ಯೋ, ನಮ್ಮ ಮನೆಗೆ ಯಾರೋ ಚೂರಿ ಹಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಆಟೋ ರಿಕ್ಷಾ ಕರಿಬಾರ್ದಾ? ಇಲ್ಲಿ ಬೀದಿಲಿ ಆಗ್ಬೇಕು. ಯಾರಾದ್ರೂ ಬರಬಾರ್ದಾ? ಏನಿದೆ ರಕ್ತ? ಅಯ್ಯೋ, ಏನ್ ಮೇಷ್ಟ್ರೆ ಇದು? ಅನ್ಯಾಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಅನ್ಯಾಯನೇ ಮೇಷ್ಟ್ರೆ. ಇದು ವಿರೋಧ ಪಕ್ಷದವರೇ ಮಾಡಿಸಿರೋದು ಮೇಷ್ಟ್ರೆ. ನೀವು ಗೆಲ್ಬಾರ್ದು ಅಂತ. ಅಯ್ಯೋ, ಎಂತ ಕೆಲಸ ಆಗೋಯ್ತಲ್ಲ. ಅಯ್ಯೋ ರೀ, ನೀವು ಮನುಷ್ಯರೇನ್ರಿ? ಅವ್ರು ಗೆಲ್ಬಾರ್ದು ಅಂತ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡಿದಿರಲ್ರಿ. ಆಸ್ಪತ್ರೆ ಯಾರು ಗಾಬರಿ ಆಗ್ಬೇಡಿ. ನನಗೇನು ಆಗಿಲ್ಲ. ನನಗೆ ಯಾರ ಮೇಲೂ ದೂರ ಹೇಳಕ್ ಇಷ್ಟನೂ ಇಲ್ಲ. ನಂದೊಂದೇ ಒಂದು ಆಸೆ, ಈ ಚುನಾವಣೆ ಶಾಂತಿಯಿಂದ ನಡಿಬೇಕು. ಯಾರು ಯಾರ ಮೇಲೂ ಸೇರ್ ತೀರ್ಸ್ಕೊಳಕ್ ಹೋಗ್ಬೇಡಿ. ನಡೀರಿ ಮೇಷ್ಟ್ರೆ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಪಾಪ ನಮ್ಮ ಮೇಷ್ಟ್ರು ಹಳ್ಳಿ ಜನರಿಗೋಸ್ಕರ ರಕ್ತನೇ ಸುರಿಸ್ಬಿಟ್ರು. ಹೌದು ಕಣ್ರಪ್ಪ, ಏನಾದ್ರಾಗ್ಲಿ ನಮ್ಮ ಓಟ ಮೇಷ್ಟ್ರಿಗೆ ಕೊಡ್ಬೇಕು. ಕ್ರಾಂತಿಕಾರಿ ಮೇಷ್ಟ್ರು ಗೆಲ್ಲೇಬೇಕು. ಪುಣ್ಯಾತ್ಮ ಮೇಷ್ಟ್ರು 5 ನಿಮಿಷದಲ್ಲಿ ಪರಿಹಾರ ಕೊಡ್ತೀರೋ ಸ್ವಾಮಿ. ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಹೌದು ಹೌದು, ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಮೇಷ್ಟ್ರಿಗೆ ಓಟ, ಮೇಷ್ಟ್ರು ಗೆಲ್ಲೇಬೇಕು. ನಮ್ಮ ಹಳ್ಳಿಗೆ ಬದುಕು ಕಣ್ರಪ್ಪ. ಗೆಲ್ಲೇಬೇಕು. ಪರಿಮಾರ್ ಭರತ್ ಕುಮಾರ್ ಅವರು 15,320 ಓಟ್ಗಳಿಂದ ಗೆದ್ದಿರುತ್ತಾರೆ. ದೊಡ್ಡಪ್ಪ, ನಮ್ ನೀಲವ್ವ ಸೋತ್ಬಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಅವತ್ತು ಗೊತ್ತಿಲ್ಲದೆ ತಮ್ಮ ಬಗ್ಗೆ ಏನೇನು ಮಾತಾಡ್ಬಿಟ್ಟೆ, ಕ್ಷಮಿಸಿ. ಎನಿವೆ, ತಾವು ಗೆದ್ದಿದ್ದು ನಮ್ಮೂರು ತುಂಬಾ ಅದೃಷ್ಟ. ಹೌದು ಮೆಸ್ಟ್ರೆ, ನಾನ್ ಸೋತ್ರು ಪರವಾಗಿಲ್ಲ, ಊರಿನ ಕೆಲ್ಸಗಳಾಗ್ಬೇಕಷ್ಟೇ. ನಿಮ್ಮಂತವ್ರು ನಮ್ಮ ಊರಿಗೆ ಬೇಕು. ಜನ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೆಲ್ಲ ಹಳಬರು ರಾಜಕೀಯದಲ್ಲಿ, ನಾವಿನ್ನೂ ಹೊಸಬ್ರು. ಇವ್ರು ಗೊತ್ತಲ್ಲ? ಗೊತ್ತು, ನೀಲಕ್ಕ. ಇಷ್ಟು ದಿವಸ ಊರಿನ ಕಾರ್ಬಾರ್ಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮರಿತಾ ಇದ್ರು. ತಾವು ಬಂದು ಆ ಬಾರನ್ನ ಇಳಿಸಿದಿರ. ಎಲ್ಲ ಕೊಟ್ರೇಶ್ವರನ್ ಕೃಪೆ. ಮುಂದೇನು ನಿಮ್ ಸಾಕಾರ ಹೀಗೆ ಇರಬೇಕು. ಖಂಡಿತ. MLA ಸಾಹೇಬರಿಗೆ ಚೀರ್ಸ್. MLA ಮೇಕರ್ಗೆ ಚೀರ್ಸ್. ಅವ್ಳು ಕೊಬ್ಬಿಡಿಸಿದಕ್ಕೆ ಚೀರ್ಸ್. ನಮ್ ಫ್ರೆಂಡ್ಶಿಪ್ಗೆ ಚೀರ್ಸ್. ಈ ವನವಾಸ ಮುಗಿದಿದ್ದಕ್ಕೆ cheers. ಡೋಂಟ್ ಡಿಸ್ಟರ್ಬ್. ಐ ಲವ್ ಯು ಭರತ್. ಸುಮ್ಮನೆ ಸಪ್ನ, ಸುಮ್ಮನೆ ಎಸ್, ಯು ಆರ್ ಕರೆಕ್ಟ್. ಭರತ್, ಬಂದದ ಮುಗೀತು. ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಯ್ಯೋ, ಸದ್ಯಕ್ಕಾಗಲ್ಲಮ್ಮ. ಯಾಕೆ ಯಾಕೆ ಹೊಸ MLA ಅಮ್ಮ. ಊರವ್ರೆಲ್ಲ ಊಟ ಸನ್ಮಾನ ಇಟ್ಕೊಂಡಿದ್ದಾರೆ. 1-2 ದಿನ ಮುಗಿಸ್ಕೊಂಡು ಹೋಗೋಣ. ಅದೆಲ್ಲ ಸಾಧ್ಯ ಇಲ್ಲ. ನೀನ್ ಇಷ್ಟು ದಿವಸ ಬಿಟ್ಟಿದೆ ದೊಡ್ಡ ವಿಷಯ ಗೊತ್ತಾ. ಮೊದಲು ಬೆಂಗಳೂರಿಗೆ ಹೋಗೋಣ. ಇದಕ್ಕಿಂತ ಒಳ್ಳೆ ಊಟ 5 ಸ್ಟಾರ್ ಹೋಟೆಲ್ ಕೊಡ್ತೀನಿ. ಹೇಗೂ ನಾಟಕ ಶುರು ಮಾಡ್ಬಿಟ್ಟಿದೀವಿ. ಎಂಡ್ ಅಂತ ಟೈಟಲ್ ಕಾರ್ಡ್ ಹಾಕೋವರೆಗೂ ಜೊತೆಗಿರಪ್ಪ. ಹಾಗಂತೀಯ? ಈಗ ತಾನು ಎಲೆಕ್ಟ್ ಆಗಿದ್ದೀನಿ, ಹೆಂಗೋ ಬರ್ಲಿ. ಓಕೆ. ನಾಟ್ ಓಕೆ, ನಾಟ್ ಓಕೆ. ಬೆಂಗಳೂರಿಗೆ ಹೋಗ್ಬೇಕು. ನಾನು ಇಲ್ಲಿರೋದಿಲ್ಲ. ನಾನು ಹಾಕೋತೀನಿ ಕರ್ಣ. ಒಂದು ಹಗ್ಗ ಕೊಡಪ್ಪ. ಡಾರ್ಲಿಂಗ್, ಈ ದಿವಸ ಇದ್ದಾಯ್ತು. ಇನ್ 2 ದಿವಸ ನನಗೋಸ್ಕರ. ಸರಿ ಕಣೆ, ಒಂದು ಕೆಲಸ ಮಾಡು, ಅವಳು ಕರ್ಕೊಂಡು ಬೆಂಗಳೂರಿಗೆ ಹೋಗು. ಹಿಂದೆನೆ ಬರ್ತೀನಿ. ವಾವ್, ನೀನ್ ನನ್ನ ಜೊತೆ ಬರ್ತಾ ಇಲ್ವಾ? ಇಲ್ಲ. ಗುಡ್, ಮತ್ತೆ ಜಾಗ ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ. ಗೋ 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 ಗೋ.
ಬರ್ತೀನಪ್ಪ. ಇದನ್ನ ತಗೊಂಡು ಇದೆ. ಓಕೆ ಬಾಯ್. ಜುಮಕ ಜುಮಕ ಜುಮ್ 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 ಮೈಯೆಲ್ಲ ತವಕ ಜುಮ್ ತಕ ಜುಮ್